ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್, ಝೂ ಮತ್ತು ಬಸ್ ಸಫಾರಿ, ಜೀಪ್ ಸಫಾರಿ, ಬಟರ್ಫ್ಲೈ ಪಾರ್ಕಿಗೆ ಆನ್ಲೈನ್ ಟಿಕೆಟ್ ಬುಕ್ ಮಾಡೋದು ಹೇಗೆ ನೋಡೋಣ ಬನ್ನಿ. ಮೊದಲಿಗೆ ನಿಮ್ಮ ಫೋನ್ನಲ್ಲಿರುವ ಯಾವುದಾದರೂ ವೆಬ್ ಬ್ರೌಸರ್ ಅಪ್ಲಿಕೇಶನನ್ನು ಓಪನ್ ಮಾಡಿ ಅಥವಾ ಗೂಗಲನ್ನು ಓಪನ್ ಮಾಡಿ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಅಥವಾ ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್ ಅಂತ ಸರ್ಚ್ ಮಾಡಿದ್ರೆ ಈ ಥರ ಬರುತ್ತೆ. ಸೊ ಇಲ್ಲಿ ಸ್ವಲ್ಪ ಹಾಗೇ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಅಲ್ಲಿ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ವೆಬ್ಸೈಟ್ ಇರುತ್ತೆ, ಅಫಿಷಿಯಲ್ ವೆಬ್ಸೈಟು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಿ ಬುಕ್ ಮೈ ಟಿಕೆಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಮತ್ತೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಬುಕ್ ಟಿಕೆಟ್ ಮೇಲೆ ಮತ್ತೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ 4 ಆಪ್ಷನ್ಸ್ ಇದೆ: ಝೂ ಪ್ಲಸ್ ಬಟರ್ಫ್ಲೈ ಪಾರ್ಕ್, ಬಸ್ ಸಫಾರಿ ಮತ್ತು ಜೀಪ್ ಸಫಾರಿ. ನಿಮಗೆ ಯಾವ್ದು ಬೇಕು ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ನನಗೆ ಬಸ್ ಸಫಾರಿ ಬೇಕು, ಸೊ ಅದಕ್ಕೆ ನಾನು ಬಸ್ ಸಫಾರಿ ಕಾಂಬೋಗೆ ಹೋಗ್ತಾ ಇದ್ದೀನಿ. ಬಸ್ ಸಫಾರಿ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಯಾವ ಡೇಟಿಗೆ ಬೇಕು ಸ್ಪೆಸಿಫಿಕ್ಕಾಗಿ ಆ ಡೇಟ್ಗೂ ಬುಕ್ ಮಾಡ್ಬೋದು. ಆಮೇಲೆ AC ಮತ್ತು ನಾನ್ AC ಆಪ್ಷನ್ಸು ಇರುತ್ತೆ. ನಿಮಗೆ AC ಬಸ್ಸಲ್ಲಿ ಸಫಾರಿ ಬೇಕು ಅಂದರೆ AC ಬಸ್ಸಿಗೆ ಬುಕ್ ಮಾಡ್ಬೋದು. ಸೊ ಅಲ್ಲಿ ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ. ಆಮೇಲೆ ನಾನ್ AC ಬೇಕಂದರೆ ನಾನ್ ACಗೆ ಬುಕ್ ಮಾಡ್ಬೋದು. ಸೊ ನನಗೆ ನಾನ್ AC ಬೇಕು. ಸೊ ಅದಕ್ಕೋಸ್ಕರ ನಾನು ನಾನ್ ACಯಲ್ಲಿ ನನಗೆ ಎಷ್ಟು ಟಿಕೆಟ್ ಬೇಕೋ ಅಷ್ಟು ಟಿಕೆಟ್ನ ಬುಕ್ ಮಾಡ್ತಿದ್ದೀನಿ. ಇಲ್ಲಿ ನೀವು ನೋಡ್ಬೋದು, ನಿಮ್ಗೆ ಎಷ್ಟು ಟಿಕೆಟ್ ಬೇಕೋ ಅಷ್ಟು ಆ್ಯಡ್ ಆನ್ ಮಾಡ್ಬೋದು. ಪ್ಲಸ್ ಮಾಡಿದ್ರೆ ಜಾಸ್ತಿ ಆಗುತ್ತೆ, ಮೈನಸ್ ಮಾಡಿದ್ರೆ ಕಮ್ಮಿ ಆಗುತ್ತೆ, ಅಷ್ಟು ಟಿಕೆಟ್ಸು. ಆಮೇಲೆ ಅಲ್ಲೇ ಕೆಳಗಡೆ ಆ್ಯಡ್ ಆನ್ ಅಂತ ಒಂದು ಪೇಜ್ ಇದೆ. ಅಲ್ಲಿ ನಿಮಗೆ ಯಾವುದು ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕು. ಸೊ ನನಗೆ ಬಟರ್ಫ್ಲೈ ಪಾರ್ಕ್ ಬೇಕು, ಸೊ ಅದಕ್ಕೋಸ್ಕರ ನಾನು ಆ್ಯಡ್ ಆನ್ ಮಾಡಿದೆ. ನಿಮ್ಮ ಹತ್ರ ಕ್ಯಾಮ್ರಾ ಇದ್ದರೆ ಅದಕ್ಕೆ ಸ್ವಲ್ಪ ಚಾರ್ಜ್ ಆಗುತ್ತೆ, ಎಕ್ಸ್ಟ್ರಾ ಚಾರ್ಜು. ಸೊ ಅದನ್ನು ನೀವು ಪೇ ಮಾಡಬೇಕಾಗತ್ತೆ. ಒಂದು 40-50 ರೂಪೀಸ್ ಎಕ್ಸ್ಟ್ರಾ ಇರುತ್ತೆ. ಅದಾದಮೇಲೆ ಎಲ್ಲ ಸೆಲೆಕ್ಟ್ ಆದಮೇಲೆ, ನಿಮ್ಮ ಆ್ಯಡ್ ಆನ್ಸ್ ಎಲ್ಲ ಸೆಲೆಕ್ಟ್ ಆದಮೇಲೆ ನೆಕ್ಸ್ಟ್ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಆ ಸ್ಪೆಸಿಫಿಕ್ ಡೇಟಿಗೆ ಅವೈಲಬಲ್ ಟೈಮ್ ಸ್ಲಾಟ್ಸ್ ಇರುತ್ತೆ. ಇಲ್ಲಿ ನಿಮ್ಗೆ ಯಾವ ಟೈಮ್ ಸ್ಲಾಟ್ ಸೂಟಬಲ್ ಇದೆ ಆ ಟೈಮ್ ಸ್ಲಾಟನ್ನು ನೀವು ಸೆಲೆಕ್ಟ್ ಮಾಡ್ಬೋದು. ಆಮೇಲೆ ಅಲ್ಲೇ ನೋಡಿದಾಗೆ ನೀವು ಅವೈಲಬಲ್ ಎಷ್ಟು ಸೀಟ್ಸ್ ಇದೆ ಆ ಟೈಮಿಂದ ಆ ಟೈಮ್ಗೆ ಎಲ್ಲ ನೀಟಾಗಿ ಮೆನ್ಷನ್ ಆಗಿದೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನನಗೆ 2 to 2:30 PM ಸ್ಲಾಟ್ ಬೇಕು, ಅದಕ್ಕೋಸ್ಕರ ಅದನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟು ಕನ್ಫರ್ಮೇಷನ್ ಆದಮೇಲೆ ವ್ಯೂ ಕಾರ್ಡ್ ಕೊಟ್ಟರೆ ಇಲ್ಲಿ ಇನ್ನೊಂದು ಸತಿ ರೀವೆರಿಫಿಕೇಷನ್ ಮಾಡಿ ನಿಮ್ಮದು ಎಲ್ಲ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಇದೆಯಾ. ಒಂದು ಸತಿ ರೀವೆರಿಫಿಕೇಷನ್ ಆದಮೇಲೆ ಚೆಕ್ಔಟ್ ಮಾಡಿ. ಇಲ್ಲಿಂದ ಚೆಕ್ಔಟ್ ಮಾಡಿದ್ಮೇಲೆ ಮತ್ತೆ ರೀವೆರಿಫಿಕೇಷನ್ ಪೇಜ್ ಪಾಪಪ್ ಆಗುತ್ತೆ. ಇಲ್ಲಿ ನಿಮ್ಮ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಇದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ ಮುಂದೆ ಹೋಗಬೇಕಾಗತ್ತೆ. ಸೊ ಇಲ್ಲಿ ಮುಂದೆ ಬಂದಮೇಲೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ, ರಿವ್ಯೂ ಡೀಟೇಲ್ಸ್ ಅಂತ. ಇಲ್ಲಿ ನೀವು ನಿಮ್ಮದು ನೇಮು, ಮೊಬೈಲ್ ನಂಬರ್ ಹಾಕಿ ವೆರಿಫಿಕೇಷನ್ ಮಾಡಬೇಕಾಗತ್ತೆ. ಇಲ್ಲಿ ನೇಮ್ ಮತ್ತು ಮೊಬೈಲ್ ನಂಬರ್ ಫೀಡ್ ಮಾಡಿದ್ಮೇಲೆ ನಿಮಗೊಂದು OTP ಜನ್ರೇಟ್ ಆಗುತ್ತೆ. ಆ OTPನ ಇಲ್ಲಿ ಫಿಲ್ ಮಾಡಿ ಸಬ್ಮಿಟ್ ಮಾಡಿದ್ರೆ ವೆರಿಫಿಕೇಷನ್ ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಟಿಕ್ ಮಾಡಿ ಪ್ರೊಸೀಡ್ ಮಾಡಿದ್ಮೇಲೆ ಪೇಮೆಂಟ್ ಆಪ್ಷನ್ ಕೇಳುತ್ತೆ ನಿಮಗೆ. ಸೊ ನಿಮಗೆ ಯಾವ ಪೇಮೆಂಟ್ ಆಪ್ಷನ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ. ಫೋನ್ಪೇ, ಗೂಗಲ್ ಪೇ, Paytm ತುಂಬ ಆಪ್ಷನ್ಸ್ ಇದೆ. ನಿಮ್ಗೆ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡಿ. ಸೊ ನನಗೆ ಕ್ರೆಡ್ ಬೇಕಿದೆ, ಸೊ ನಾನು ಕ್ರೆಡ್ನ ಸೆಲೆಕ್ಟ್ ಮಾಡಿ ಪೇಗೆ ಕ್ಲಿಕ್ ಮಾಡಿದ್ಮೇಲೆ ಅದು ಸೀದಾ ಕ್ರೆಡ್ ಆ್ಯಪ್ನ ಓಪನ್ ಮಾಡ್ತು. ಸೊ ಸೇಮ್ ಅದೇ ವೇಲಿ ಗೂಗಲ್ ಪೇ ಅಥವಾ ಫೋನ್ಪೇ ಆದರೆ ಆ ಅಪ್ಲಿಕೇಶನ್ಸ್ ಓಪನ್ ಆಗುತ್ತೆ. ಅಲ್ಲಿ ಪೇಮೆಂಟ್ನ ಕಂಪ್ಲೀಟ್ ಮಾಡಿದ್ಮೇಲೆ ನೀವು ಪೇಮೆಂಟ್ ಸಕ್ಸಸ್ಫುಲ್ ಅಂತ ಪೇಜ್ ಬರುತ್ತೆ. ಸೊ ಪೇಜ್ ಜೊತೆ PDF ಓಪನ್ ಆಗುತ್ತೆ. PDF ಅಲ್ಲಿ ನಿಮ್ಮದು ಟಿಕೆಟ್ ಡೀಟೇಲ್ಸ್ ಇರುತ್ತೆ, ಅದ್ರ ಜೊತೆ QR ಕೋಡು ಇರುತ್ತೆ. ರೀವೆರಿಫೈ ಮಾಡಿ ನೀವು ಎಷ್ಟು ಜನಕ್ಕೆ ಟಿಕೆಟ್ ಬುಕ್ ಮಾಡಿದ್ರಿ, ಆಮೇಲೆ ಯಾವ್ಯಾವ ಆ್ಯಡ್ ಆನ್ಸ್ ಆ್ಯಡ್ ಮಾಡಿದರೆ ಅದೆಲ್ಲ ರೀವೆರಿಫೈ ಮಾಡಿ ಒಂದು ಸತಿ. ಟಿಕೆಟ್ ಕನ್ಫರ್ಮೇಷನ್ ನಿಮಗೆ ಟೆಕ್ಸ್ಟ್ ಮೆಸೇಜ್ ಥ್ರೂನು ಬಂದಿರುತ್ತೆ. ಮತ್ತು ವಾಟ್ಸಪ್ಪಲ್ಲಿ ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್ ಅಂತ ಒಂದು ಮೆಸೇಜ್ ಬಂದಿರುತ್ತೆ ಅವರಿಂದ. ಅದರಲ್ಲಿ ಕನ್ಫರ್ಮೇಷನ್ ಟಿಕೆಟ್ಸ್ ಇರುತ್ತೆ. ಟಿಕೆಟ್ಸ್ PDF ಇರುತ್ತೆ. ಆ PDF ಒಳಗಡೆ QR ಕೋಡ್, ನಿಮ್ಮದು ಎಲ್ಲ ಡೀಟೇಲ್ಸ್ ಇರುತ್ತೆ. ನೀವು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕಿಗೆ ವಿಸಿಟ್ ಮಾಡಿದ್ಮೇಲೆ ಈ QR ಕೋಡ್ನ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಒಳಗಡೆ ಎಂಟ್ರಿ ಕೊಡ್ತಾರೆ. ಇಲ್ಲಿಗೆ ಆನ್ಲೈನ್ ಟಿಕೆಟ್ ಪ್ರಾಸೆಸಿಂಗ್ ಕಂಪ್ಲೀಟ್ ಆಗುತ್ತೆ. ವಿಡಿಯೋ ಇನ್ಫಾರ್ಮೇಟಿವ್ ಇದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. Thank you for watching.